ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪುಲ್ ವ್ಲಾಗ್ಸ್. ಸೊ ಇವತ್ತು ನಾವು ಹೋಗ್ತಿರೋ ಜಾಗ ಜೂಕ್ಸ್ಪಿಟ್ಸೆ. ಲಾಸ್ಟ್ ಟೈಮ್ ನೀವು ಐಪ್ಸಿ ವ್ಲಾಗ್ ನೋಡಿರ್ತೀರ. ಐಪ್ಸಿಯಿಂದ ನಾನು ಜೂಕ್ಸ್ಪಿಟ್ಸೆ ತೋರಿಸಿದ್ದೀನಿ ಆ್ಯಂಡ್ ಹೇಳಿದ್ದೆ ಐಪ್ಸಿ ವ್ಲಾಗಲ್ಲಿ ಮುಂದೊಂದು ದಿನ ಹತ್ತೆ ಹತ್ತೀವಿ ಅಥವಾ ಮೇಲೆ ಹೋಗ್ತೀವಿ ಅಂತ. ಸೊ ಇವತ್ತು ಅದಕ್ಕೆ ಟೈಮ್ ಬಂದಿದೆ ಆ್ಯಂಡ್ ಇವತ್ತು ನಾವು ಜೂಕ್ಸ್ಪಿಟ್ಸೆ ಹತ್ತಕ್ಕೆ ಕೇಬಲ್ ಕಾರಲ್ಲಿ ಹೋಗ್ತಿಲ್ಲ, ಮಾಡ್ತಿದ್ದೀವಿ. ಹೆವಿ ಲಾಂಗ್ ಟ್ರಕ್ಕು, 22 ಕಿಲೋಮೀಟರ್ ಟ್ರಕ್ ಇದೆ. 2 ದಿನ ಡಿವೈಡೆಡ್ ಆಗಿ ಟ್ರಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಈ ಟೋಟಲ್ ನನ್ನ ಟ್ರಕ್ ಜರ್ನಿನ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ. ನನ್ನ ಜೊತೆ ನನ್ನ ಫ್ರೆಂಡ್ಸು ಬಂದಿದ್ದಾರೆ, ಬನ್ನಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅವ್ರನ್ನ. ಸೊ ನನ್ನ ಜೊತೆ ಟ್ರಕ್ಗೆ ಬರ್ತಿರೋದು ಟೋಟಲ್ 3 ಜನ, ನಾನು ಪ್ಲಸ್ 3 ಜನ, ಟೋಟಲ್ 4 ಜನ ಟ್ರಕ್ ಹೋಗ್ತಿದ್ದೀವಿ. ಸ್ಟಾರ್ಟಿಂಗಲ್ಲಿ 8 ಜನ ಆಗಿತ್ತು, ಇವಾಗ 4 ಜನಕ್ಕೆ ಬಂದಿದೆ. ಸೊ ಇವನು ಸುಶೀಲ್ ಅಂತ. ಸುಶೀಲ್ ನಮಸ್ಕಾರ. ನಾನೇನಿಗೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಗೆ ಏನಂತಾರೆ ಚಾಲೆಂಜ್ ಮಾಡಿದ್ದೆ. ಅವರಿಗಿಂತ ವರ್ಷ ಮುಂಚೆ ಬರ್ತೀನಿ ಅಂತ, ಅದಕ್ಕೆ ಬಂದೆ. ಭೂಮಿಕಾ ಅಂತ. ಬೆಟ್ಟ ಅಂತ. ಈ ಸಂದೀಪ್. ಮಾರ್ನಿಂಗ್ ಟ್ರಕ್ ಸ್ವಲ್ಪ ಎನರ್ಜಿ ಇರಲಿ ಅಂತ ಅಂದ್ಬಿಟ್ಟು ಕಾಫಿ ಇಲ್ಲ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಹೌ ಇಸ್ ದ ಜೋಶ್? ಸೊ ಬಸ್ ಹತ್ಕೊಂಡು ಗಾರ್ಮೇಶಪಟ್ಟಣಕ್ಕಿಂದ ಇಲ್ಲಿ ಫಸ್ಟ್ ಸ್ಟಾಪ್ ಒಲಿಂಪಿಕ್ ಸ್ಟೇಡಿಯಂ ಹತ್ರ ಇಳಿದಿದ್ದೀವಿ. ಸೊ ಇಲ್ಲಿಂದ ನಮ್ಮ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 22 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಇದೆ ಟ್ರಕ್. ನೋಡಿ, ಇವನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದ್ದಾನೆ. ಪೂಮಾ ಇದು ಪೂಮಾನೇ ಅಲ್ಲ, ಇದು ಅಡಿಡಾಸು, ಇವು ನೈಕಿ, ಆಮೇಲೆ ಸ್ಪೆಕ್ಸ್ ರಿಬೋಕ್. ಇದು ಒಂದು 500 ರೂಪಾಯಿನ 600 ರೂಪಾಯಿ. ಇದು ಒಂದು 2,000, 1,000, 1,500. ಅದು ಅರ್ಧ ಪ್ರೈಸ್ ಅಲ್ವಾ ಚಡ್ಡಿ? ಇಲ್ಲ ಮಗ, 1,500. Okay. ಯಾಕೆ ಅರ್ಧ ಚಡ್ಡಿ ಅರ್ಧ ಇದೆ ಅಂತಾನ? ಶೂ ಒಂದು 80 euros. ಹ್ಯಾಟ್ ಡೆಕಾಥ್ಲಾನ್ 10 euros. ಸ್ಪೆಕ್ಸ್ ಮ್ಯೂಲರ್ 15 euros. ಶರ್ಟು C&A ಆಫರ್ಲಿತ್ತು 5 euros. ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ ಅಗೇನ್ ಡೆಕಾಥ್ಲಾನ್ದು 15 euros. ಶೂ, ಟ್ರಕ್ಕಿಂಗ್ ಶೂ ಡೆಕಾಥ್ಲಾನ್ದು. ಬ್ರ್ಯಾಂಡ್ ಯಾವುದು? ಕ್ರುಯೆಚಾ. ಇಟ್ ಕಾಸ್ಟ್ ಡೆಕಾಥ್ಲಾನ್. ಅಷ್ಟೇ ಅರ್ಥ ಆಗುತ್ತೆ. ಮಗ ಸಾಕ್ಸು. ಸಾಕ್ಸು, ಸ್ಪೆಷಲ್ ಸಾಕ್ಸ್ 10 euros ಫಾರ್ ಹೈಕಿಂಗ್. ಬ್ರೀಥೇಬಲ್ ಸ್ಪೆಷಲ್ ಸಾಕ್ಸ್ ಫಾರ್ ಹೈಕಿಂಗ್ 10 euros. ಸೊ ಐ ಆಮ್ ವರ್ತ್, ಐ ಡೋಂಟ್ ನೋ. ಮಿರರ್ ಬೇಕಿತ್ತು. ತಗೋ ಮಗ. ಈ ಕೂದಲು ಬಂದ್ಬಿಡುತ್ತೆ. ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬ ಮುಖ್ಯ, ಇಲ್ಲಾಂದ್ರೆ ಕರ್ರಗಾಗ್ಬಿಡ್ತೀವಿ, ಟ್ಯಾನ್ ಆಗ್ಬಿಡ್ತೀವಿ. ಮೊದಲೇ ಬೆಳಗಿದ್ದೀವಿ, ಇನ್ನೆಷ್ಟು ಬೆಳಗಾಗಬೇಕು. ಬಟ್ ಆದರೂ ಸಂದೀಪ್ ಆ ಫುಲ್ ಬ್ರ್ಯಾಂಡೆಲ್ಲ ಹಾಕೊಂಡು ಆ ಥರ ಬ್ಯಾಗ್ ಹಾಕೊಂಡಿರೋದು ಅಜೀಬಾಗಿದೆ. ಬ್ಯಾಗ್ ಆಲ್ಡಿ ಸಂತೆ ಬ್ಯಾಗು ಗೈಸ್, ಡಿಸೈನರ್ ಬ್ಯಾಗ್. ಆಲ್ಡಿ ಅಂತ ನಿಮ್ಗೆ ಇಂಡಿಯಲ್ಲಿ ಗೊತ್ತಿರಲ್ಲ, ಇದು ತುಂಬಾ ದೊಡ್ಡ ಬ್ರ್ಯಾಂಡ್. ಇದು ಗೂಚಿಗಿಂತ ಗೈಸ್ ಡಿಮಾರ್ಟ್ ಆಲ್ಟರ್ನೇಟಿವ್, ಡಿಮಾರ್ಟ್ ತರ ಬ್ರ್ಯಾಂಡ್ ಅದು. ಇಲ್ಲಿ ಒಂದು ನೋಟ್ ಮಾಡಬೇಕು, 2 ಜನ ರನ್ನಿಂಗ್ ಶೂಸ್ ಅಲ್ಲಿ, ಇನ್ನಿಬ್ಬರು ಜನ ಟ್ರೆಕ್ಕಿಂಗ್ ಶೂಸ್ ಅಲ್ಲಿ ಇದೀವಿ. ಸೊ ಇದರ್ ವಿಲ್ ಪ್ರೂವ್ ರನ್ನಿಂಗ್ ಶೂಸ್ ಅಲ್ಲಿ ಹತ್ಬೋದು ಅಥವಾ ಆಗಲ್ಲ. ಇದು ಒಲಿಂಪಿಕ್ ಸ್ಕೀ ಸ್ಟೇಡಿಯಂ ಅಂತ. ಒಂದು 50 ವರ್ಷದಿಂದ ಇಲ್ಲಿ ಒಲಿಂಪಿಕ್ ನಡೆದಿತ್ತಂತೆ ಫಾರ್ ಸ್ಕೀ ಗೇಮ್, ವಿಂಟರ್ ಒಲಿಂಪಿಕ್ಸ್ ಅಫ್ಕೋರ್ಸ್. ಇದೇ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಪಾಟ್ನಾ ಕ್ಲಾಮ್ ಅಂತ ಬರುತ್ತೆ. ಅದು ನಮ್ಮ ಫಸ್ಟ್ ವ್ಯೂ ಪಾಯಿಂಟ್. ಇವರೆಲ್ಲರೂ ಹೈಕ್ ಮಾಡಕ್ಕೆ ಹೋಗ್ತಿದ್ದಾರಾ? ಇಲ್ಲ, ಸೊ ಅದೇ ನೆಕ್ಸ್ಟ್ ಪಾಟ್ನಾ ಗಾರ್ಜ್ ಇದೆ. ಹೆವಿ ಟೂರಿಸ್ಟಿಕ್ ಪ್ಲೇಸ್ ಗೈಸ್. ದೀಪು, ಡೋಂಟ್ ಬುಕ್ ದ ಕವರ್ ಬೈ ಇಟ್ಸ್ ಜಡ್ಜ್. ಡೋಂಟ್ ಬುಕ್ ದ ಕವರ್ ಬೈ ಇಟ್ಸ್ ಜಡ್ಜ್ ಅಂತ. The judge is booked by the cover. ಎಲ್ಲರೂ ಕ್ರಿಯೇಟಿವ್ ಆಗಿಬಿಟ್ಟಿದ್ದಾರೆ ಹೈಕ್ ಮಾಡಬೇಕಾದ್ರೆ. ಚಳಿ ಹೊಡಿತಿದ್ಯಲ್ಲ, ಚಳಿ ಹೊಡಿತಿದ್ದೆ. ನಾವು ಫಸ್ಟ್ ವೇವ್ ಪಾಯಿಂಟ್ಗೆ ಆಲ್ಮೋಸ್ಟ್ ಬಂದ್ವಿ, ಪಾಟ್ನಾ ಕ್ಲಾಮ್. ಇಲ್ಲಿಂದ ಒಂದು 200 ಮೀಟರ್ಸ್ ದೂರ ಇದೆ. ಇಲ್ಲಿ ಪಾಟ್ನಾ ಕ್ಲಾಮ್ಗೆ ಟಿಕೆಟ್ ತೊಗೋಬೇಕು. ಯಾರೋ ಒಂದು 5 ಜನ ಅಜ್ಜಿಗರಿದ್ರು, ನಮ್ಮದು ವಾಕಿಂಗ್ ಶಾಟ್ ಅಂತ ತೆಗೀರಿ ಅಂತ ಅವ್ರಿಗೆ ಜರ್ಮನಲ್ಲಿ ಕೇಳ್ಕೊತಿದ್ದೆ. ಪಾಟ್ನಾ ಕ್ಲಾಮ್ ಟಿಕೆಟ್ ತೊಗೊಂಡಿದ್ದೀವಿ. ಎಂಟ್ರಿ 10 euro.
ಕಲ್ಲಾದರೆ ನಾನು ಪಾಟ್ನಾಮಿನ ಕಲ್ಲಲ್ಲಿ ಮರೆವೆ. POV ಎಂಟ್ರಿ ಟು ಪಾಟ್ನಾ ಕ್ಲಾಮ್. ಹೌದು, ಈ ಕಡೆ ಇದು. ಸೊ ಇದು ಎಂಟ್ರಿ. ಈ ಟಿಕೆಟ್ನ ಸ್ಕ್ಯಾನ್ ಮಾಡಿ ಒಳಗೋಗ್ಬೋದು. ಸೊ ಸ್ಕ್ಯಾನ್ ಆಯಿತು. ಸೊ ಇಲ್ಲಿಂದ 2 ಕಿಲೋಮೀಟರ್ ಆಯಿತು. 22 ಕಿಲೋಮೀಟರ್ ಇನ್ನು 20 ಕಿಲೋಮೀಟರ್ ಟ್ರೆಕ್ ಇದೆ. ಇಲ್ಲಿವರೆಗೂ ಸ್ವಲ್ಪ ಈಸಿ ಇತ್ತು, ಮುಂದೆ ಸ್ವಲ್ಪ ಕಷ್ಟ ಇದೆ. ನೋಡೋಣ, ಪಿಚ್ ಚೆಕ್ ಮಾಡೋಣ ನಮ್ಮ ಫ್ರೆಂಡ್ಸ್ ಜೋಶ್ ಹೆಂಗಿದೆ ಅಂತ. ಫ್ರೆಂಡ್ಸ್, ಹೌ ಇಸ್ ದ ಜೋಶ್? ವೆರಿ ಹೈ. ವೆರಿ ಹೈ. ಬಟ್ ಹಿಂದೆ ಏನು ಅಜೀಬ್ ಅದು, ಕನ್ಸ್ಟ್ರಕ್ಷನ್ ಮಗ ಇನ್ನೊಂದು ಡ್ಯಾಮ್ ಮಾಡ್ತಾರೆ. ಇನ್ನೊಂದು ಡ್ಯಾಮ್ ಅದು. ಚೆಕ್ ಪಾಯಿಂಟು ರೈಟಾ ಲಾಂಗರ್ ಹುಟೆ ಅಂತ 3.5 ಅವರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಗೀಸ್ ಕುಡಿದು ಆಮೇಲೆ ಇವತ್ತು ನಾರುಟೆಯಲ್ಲಿ ಹೋಗಿ ಉಳ್ಕೊತೀವಿ. ನಾಳೆ ನಾರುಟೆಯಿಂದ ಜೂಕ್ ಪಿಸ್ಟೆಗೆ ಹೋಗ್ತೀವಿ. ಹೇಳು ಸಂದೀಪ್, ಏನೋ ಜ್ಞಾನೋದಯ ಗೊತ್ತಿದ್ದೆ ಎಲ್ಲರಿಗೂ, ಜೋರಾಗಿ ಮಾತಾಡೋದು. ನಾನು ಹಾಲ್ ಥರ ಯಾವ ಕನ್ಸಿಡರ್ ಮಾಡ್ತೀನಿ ಅಂದರೆ ಅದು ಬೆಳಗಿದ್ರೆ ಮಾತ್ರ. ಓಟ್ ಮಿಲ್ಕ್ ಬಂದು ವೈಟ್ ಕಲರ್ ಇಲ್ಲ, ಅದಕ್ಕೆ ಅದು ಹಾಲ್ ಅಂತ ನಾನು ಹೇಳೋದು. ದೊಡ್ಡವ್ರು ಹೇಳಿಲ್ವಾ ಬೆಳಗಿರೋದೆಲ್ಲ ಹಾಲಲ್ಲ ಅಂತ? ಅದು ನಿಜಾನೇ, ಬಟ್ ನನ್ನ ಪ್ರಕಾರ ಅಂತ ನಾನು ಅದಕ್ಕೆ ಫಸ್ಟಲ್ಲಿ ಹೇಳಿದ್ದೆ. ಬೆಳ್ಳಗಿರೋದ್ರಿಂದ ಹಾಂ. ಸೊ 5 ಕಿಲೋಮೀಟರ್ ಮುಗೀತು ಟ್ರೆಕ್ಕಿಂಗಲ್ಲಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? 18 ಕಿಲೋಮೀಟರ್ ಇದೆ. 18 ಕಿಲೋಮೀಟರ್ ಇದೆ ಟಾಪ್ ಸಮ್ಮಿಟ್ಗೆ. ಅವ್ರು ಕಾಣ್ ನೋಡ್ತಾ ಇದ್ರೆ 4 ವರ್ಷ ಆಗ್ತಿರೋ ತರ. ಹೆವಿ ಎಕ್ಸ್ಪೀರಿಯನ್ಸ್ ಐಕರ್ಸ್ ಥರ ಕಾಣಿಸ್ತಿದ್ದಾರೆ. ಫುಲ್ ಎಲ್ಲ ಎಕ್ವಿಪ್ಮೆಂಟ್ ಹಾಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೆವಿ ಕಾಸ್ಟ್ಲಿ ಅಲ್ಲ ಹೈಕಿಂಗ್ ಸ್ಟಿಕ್ ಎಲ್ಲ. ಅದನ್ನು ಅಷ್ಟೇ, ಅವರು ಅಂದರೆ ಪ್ರೊಫೆಷನಲ್ ಹೈಕರ್ಸ್ ಅಂತ. ನಮ್ಮ ಮುಂದೆ ಇರೋ 4 ಜನ ಜೂಕ್ ಪಿಸ್ಟ್ ಹತ್ತೋಕೆ ಬರ್ತಿದ್ದಾರೆ. ಅವ್ರು ನೋಡಿದೆ ಪ್ರೊಫೆಷನಲ್ ಹೈಕರ್ಸ್ ಥರ ಇದ್ದಾರೆ, ನಾವು ಅಮೆಚೂರ್ ಆಗಿದ್ದೀವಿ. ಅನ್ಕೊಳೋದು ತಪ್ಪು. ಐ ಮೀನ್ ಅಟ್ಲೀಸ್ಟ್ ಡ್ರೆಸ್ಸಿಂಗ್ ವೇಯಲ್ಲಿ ಅಟ್ಲೀಸ್ಟ್ ದೇರ್ ಎಕ್ವಿಪ್ಮೆಂಟ್ಸ್, ಲುಕ್ ಅಟ್ ದೇರ್ ಶೂಸ್ ಅಲ್ಲ. ಲುಕ್ ಅಟ್ ಅಸ್, ವಿ ಆರ್ ಪ್ರೌಡ್ ಆಫ್ ಅವರ್ ಸೆಲ್ಫ್. ವಿ ಆರ್ ಇಂಡಿಯನ್ಸ್. ಇಲ್ಲಿ ನೋಡಿ, ಇಲ್ಲಿ ರನ್ನಿಂಗ್ ಶೂ ಹಾಕ್ಕೊಂಡು, ಇಲ್ಲೊಂದು ರನ್ನಿಂಗ್ ಶೂ ಹಾಕ್ಕೊಂಡು ಬೈಕ್ ಮಾಡೋಕೆ ಬಂದಿದ್ದಾರೆ ಇವರು. ಹಾಂ, ಬೆಟ್ಟದ ಮೇಲೆ ಅರ್ಧ ದಾರಿಯಲ್ಲಿ ಯಾವುದೋ ಒಂದು 2 ಕಾರ್ ನಿಂತ್ಕೊಂಡಿದೆ. ಹೇ, ನಿಂತ್ಕೊಂಡು ರೈಂಟಾಲಂಗರ್ ಹುಟ್ಟೆ ಏನು ಬರ್ತಿದೆ. ಇವನು ಈ ಪ್ರೊನೌನ್ಸಿಯೇಷನ್ ಮೇಲೆ ಮೆಟ್ಟ ಹತ್ತೋವರೆಗೂ. ಬಟ್ ಇದೆಲ್ಲ ಕಟ್ ಮಾಡ್ತೀನಿ, ಹಾಕಲ್ಲ. ಕಾರ್ ಎಲ್ಲಿಂದ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಕಾರಲ್ಲೇ ಬರ್ಬೋದಿತ್ತು, ನಡ್ಕೊ ಬಂದ್ವಿ ನಾವು. ಅದನ್ನೇ ಹೈಕ್ ಅಂತಾರೆ. ಓ ವಾವ್. ಸೊ ಫ್ರೆಂಡ್ಸ್, ಕಾಡೊಳಗೆ ಬಂದ್ವಿ ಫೈನಲಿ. ಆಗಿಂದ ಕಾಡೊಳಗೇನೆ ಇದ್ವಿ, ಈಗ ದಟ್ಟ ಅರಣ್ಯ ಒಳಗೆ ಬಂದ್ವಿ. ರೂಟ್ ಸ್ವಲ್ಪ ಎಲಿವೇಟೆಡ್ ಆಗ್ತಿದೆ ಇವಾಗ. ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಏನು ಕೇಳಬೇಡಿ, ನಾರ್ಮಲ್ ವಾಕಿಂಗ್ ಬರ್ತಾ ಇದ್ದೀವಿ ಅಷ್ಟೇ. ಏನೋ ಒಂದು ಹೇಳಬೇಕು, ಕಂಟೆಂಟ್ ಇಲ್ಲ. ಬಟ್ ಎಲಿವೇಟೆಡ್ ಇದೆ. ಹಾಂ, ಸ್ವಲ್ಪ ಅಂದೆ ಅದಕ್ಕೆ. ಕಾಡ್ದು ಯಾವುದು ಹಾಡಿಲ್ವಾ? ಅರಣ್ಯ ಪ್ರೇಮಿಗಳ ಕಾಡು ಜನರ ಈ ನಾಡು. ಆಗ್ಲಿಂದ ಕಾಡಲ್ಲೇ ಇದ್ದೀವಿ ಫ್ರೆಂಡ್ಸ್, ಇನ್ನು ಬೆಟ್ಟ ಕಾಣಿಸೇ ಇಲ್ಲ. ನೋಡೋಣ. ಪಾಟ್ನಾಕ್ ರಿವರ್ ನೀವಾಗಲೇ ನೋಡಿದ ರಿವರೇ. ನೆಕ್ಸ್ಟು ಮುಂದೆ ಇದ್ರದ್ದು ವಾಟರ್ ಫಾಲ್ ಒಂದು ಬರುತ್ತೆ, ಇದೇ ರಿವರ್ದು. ಇಲ್ಲಿ ಚೆನ್ನಾಗಿದೆ, ಫುಲ್ ಹೈಟಿಂದ ನೋಡ್ತಿದ್ದೀವಿ. ಓಕೆ, ಸೊ ಆಗಲೇ 2.5 ಅವರ್ ಇತ್ತು. ಈಗ ನೆಕ್ಸ್ಟ್ ಸ್ಟಾಪ್ಗೆ ರೈಂಟಾಲಂಗರ್ ಹುಟೆಗೆ 1.25 ಅವರ್ ಇದೆ. ಸೊ ಅದು ಅಲ್ಲೋಗ್ಬಿಟ್ಟು ಜ್ಯೂಸ್ ಗೀಸ್ ಕುಡ್ಕೊಂಡು ನೆಕ್ಸ್ಟು ನಾರುಟೆಗೆ ಹೋಗಿ ಮಲ್ಕೊತೀವಿ. ಮುಂಜಾನೆ ಮುಂಜೆ
ತಿಳಿಯೋ ತಲ್ಲಿ ನನಗೆ ಯಾಕೆಲ್ಲರೂ ನಾಚ್ಕೊಂತಿದ್ದೀರಾ? ಜೋರಾಗಿ ಆಡಿ ಪ್ಲೀಸ್. ಮಗ ಸ್ವಲ್ಪ ಸಾಂಗ್ ಅಲ್ಲ, ಸ್ವಲ್ಪ ನಿದ್ದೆ ಮಾಡೋ ಸಾಂಗ್ ತರ ಇದೆ. ಓಕೆ, ನೆಕ್ಸ್ಟ್ ಸಾಂಗ್ ಆಡ್ತೀವಿ. ಓಕೆ, ಇವಾಗ ಜೋಶಲ್ಲಿ ನೆಕ್ಸ್ಟ್ ಸಾಂಗ್ ಆಡೋಣ. ಕಮಾನ್. ಪೂಜೆಗೆ ಬಂದೆ ಮಹದೇಶ್ವರ, ನಾ ಕರುಣದಿ ಕಾಯೋ ಮಹದೇಶ್ವರ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಾಂಗ್ ಇಸ್ ಬೈ ಸುಶೀಲ್. ಯಾವ ಸಾಂಗ್ ಸುಶೀಲ್? ಯಾವ ಸಾಂಗ್ ಆಡ್ತಿದ್ದೀವಿ? ಮಾತಿದು ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನೋಡಿ ಫ್ರೆಂಡ್ಸ್, ಇದು ನೋಡಕ್ಕೆ ಒಳ್ಳೆ ಸ್ವರ್ಗ ತರ ಇದೆ. ನೋಡಿ, ಸ್ವರ್ಗ ನೋಡ್ಬೇಕಂದ್ರೆ ಇಲ್ಲಿ ಬರಬೇಕು. ತುಂಬಾ ಜನ ಕೂಡ ಬಂದಿದ್ದಾರೆ. ಓ, ಫೈನಲಿ ಬೆಟ್ಟ ಕಾಣಿಸ್ತು. ಆದ್ರೆ ಇದಲ್ಲ, ಕಾಡಿಂದ ಆಚೆ ಬಂದ್ವಿ, ಬೆಟ್ಟ ಕಾಣಿಸ್ತು ಫ್ರೆಂಡ್ಸ್. ರೆಂಟಲ್ ಒಟ್ಟಿಗೆ ಇನ್ನೂ 1 ಅವರ್ ಇದೆ ಫ್ರೆಂಡ್ಸ್. ಕಾಡೆಲ್ಲ ದಾಟ್ಬಿಟ್ಟು ಬಂದ್ವಿ. ಇದು ನಿಮ್ಮ ಮುಂದೆ ಕಾಣಿಸ್ತಿರೋದು ರೈಂಟಲ್ ವ್ಯಾಲಿ ಅಂತ. ಸೊ ಇಲ್ಲಿ ಡೌನ್ ಇಳಿದು ಮತ್ತೆ ಅಪ್ ಹೋಗಿ, ಈಗ ಹೈಕ್ ಚಾಲೆಂಜಿಂಗ್ ಆಗುತ್ತೆ. ಇಷ್ಟೊತ್ತು ಸ್ವಲ್ಪ ಓಕೆ ಇತ್ತು, ಇನ್ನು ಫುಲ್ ಸ್ಟೀಪ್ ಇದೆ ಮೇಲೆ. ಈಗ ಸದ್ಯಕ್ಕೆ 1187 ಮೀಟರ್ಸ್ ಮೇಲಿದ್ದೀವಿ. ಸೊ ಟಾಪ್ ಬಂದು 2900 ಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಅಷ್ಟಿದೆ. ಸೊ ಇನ್ನು 1000 ಮೀಟರ್ಸ್ ಮೇಲೆ ಹತ್ತಬೇಕು. ದೊಡ್ಡ ಬೆಟ್ಟಗಳು ಫ್ರೆಂಡ್ಸ್. ಅಲ್ಲಿ ದೂರದಲ್ಲಿ ಪಾಟ್ನಾಕ್ ಫಾಲ್ಸ್ ಹರಿತಿದೆ. ಆ ನೀರೇ ನೀವಾಗಲೇ ನೋಡಿದ್ದು ಕೆಳಗಡೆ ಪಾಟ್ನಾಕ್ ರಿವರಲ್ಲಿ. ನಾವೆಲ್ಲ ಬಗ್ಗಿ ಕುಡಿದ್ವಲ್ವಾ, ಇದೇ ನೀರು. ಸೇಮ್ ಫಾಲ್ಸ್, ಮೋರ್ ಹತ್ತಿರದಿಂದ, ತುಂಬ ಹತ್ತಿರದಿಂದ. ಸೊ ಲೆಟ್ಸ್ ಕಂಟಿನ್ಯೂ. ಅಟ್ಲೀಸ್ಟ್ ಚಿಕ್ಕ ನೆಕ್ಸ್ಟ್ ಇಲ್ಲ, ಸುಮ್ಮನೆ ಶೋಕಿ ಅಷ್ಟೆ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಹಟ್ಟು ಬಂತು. ದೀಪು, ನಿನ್ನ ಕಮೆಂಟ್ಸ್? ಆಫ್ಟರ್ ಎ ಲಾಂಗ್ ಹೈಕ್ ರೀಚ್ ಆದ್ವಿ. ತುಂಬ ಖುಷಿ ಆಗ್ತಿದೆ. 3 ಗಂಟೆ ಒಳಗೆ ಬರಬೇಕು ಅಂತ ಚಾಲೆಂಜ್ ಹಾಕಿದ್ವಿ ಎಲ್ಲರೂ. ಚಾಲೆಂಜ್ ಹಾಕೊಂಡಿದ್ವಿ, ಬಂದಿದೆ. ಇನ್ನು 3 ನಿಮಿಷ ಮುಂಚೆನೆ ಬಂದಿದ್ದೀವಿ. ಹೆಂಗ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಕರೆಕ್ಟ್ ಟೈಮ್ ಬಂದಿದ್ದೀವಲ್ಲ. ಸೊ ಫಸ್ಟ್ ಚೆಕ್ ಪಾಯಿಂಟ್ ರೀಚ್. ಇಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಚಿಲ್ ಮಾಡಿ ನೆಕ್ಸ್ಟ್ ನಾರುಟೆ ಹೋಗ್ತೀವಿ. ಸಿ ಯು. ಇದು ಗೋಲ್ಡನ್ ಮಿಲ್ಕ್ ಅಂದ್ರೆ ಅರ್ಶಿನ ಹಾಲು ಬೇಸಿಕಲಿ. ಅದಕ್ಕೆ 600 ರೂಪಾಯಿ ಕೊಡ್ತಾ ಇದ್ದೀನಿ. ಅದು ಬೆಟ್ಟದ ಮೇಲೆ ಇರೋದಕ್ಕೆ ಬೆಟ್ಟ ಟ್ಯಾಕ್ಸ್. ಆಗಲೇ ಹೇಳ್ದಂಗೆ ಮುಂದೆ ಹೋಗಿ ಸ್ಟೇ ಇರ್ತಿದ್ದೀವಿ. ವೈಬ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಹಟ್ ಮುಂದೆ ರಿವರ್ ಹರಿತಿದೆ, ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಬೆಟ್ಟ. ಹೆವಿ ಚೆನ್ನಾಗಿದೆ. ಇಲ್ಲಿ ಜನ ಜ್ಯೂಸ್ ಕುಡಿತಿದ್ದಾರೆ. ಇದು ಕಾಫಿ, ಇದು ಆಪಲ್ ಆಪಲ್ ಶೋರ್ಲೆ ಅಂತ ಜ್ಯೂಸ್. ಸೊ ರಿಫ್ರೆಶ್ ಆಗಿಬಿಟ್ಟು ನೆಕ್ಸ್ಟ್ ನಾರುಟೆಗೆ ಹೋಗ್ಬಿಟ್ಟು ಇವತ್ತು ಮಲ್ಕೊತೀವಿ. ಅಲ್ಲಿಂದ ನಾಳೆ ಬೆಳಿಗ್ಗೆ ಎದ್ದು ಜೂಕ್ಸ್ ಬಿಡ್ಸಕತ್ತೀವಿ. ಸೊ ಸಿಗೋಣ. ಅಲ್ಟಿಮೇಟ್ ವ್ಯೂ ಮಾತ್ರ ಒಳ್ಳೆ ವೈಬ್ ಬರ್ತಿದೆ ಇಲ್ಲಿ. ಸೊ ಅಲ್ಲಿಂದ ನದಿನೇ ಫಾಲೋ ಮಾಡ್ಕೊಂಡು ಬಂದ್ವಿ. ನೀವು ನೋಡ್ದಂಗೆ ಇದಾದ್ಮೇಲೆ ಮೋಸ್ಟ್ಲಿ ನದಿ ಸಿಗಲ್ಲ ನಮಗೆ. ಡಿಟೂರ್ ತೊಗೊಂಡು ಬೇರೆ ಕಡೆ ಆ ಕಡೆ ಬೆಟ್ಟ ಹತ್ತಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಸ್ವರ್ಗ ಥರ ಕಾಣಿಸ್ತಿದೆ, ಸುಳ್ಳಂತೂ ಹೇಳ್ತಿಲ್ಲ. ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ಯೋ ಅವ್ನು ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯೋ ಇಲ್ಲ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಟ್ಟ, ನೀರು, ಜನ, ಮನೆ, ವಾವ್.
ಬದವೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ, ನಾವು ಹತ್ತಿರೋ ಬೆಟ್ಟ ಜೂಕ್ ಸ್ಪಿಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಜೂಕ್ ಸ್ಪಿಟ್ಸೆ ಸ್ಪೆಷಾಲಿಟಿ ಏನಂದರೆ ಜರ್ಮನಿದು ಟಾಲೆಸ್ಟ್ ಮೌಂಟೇನ್ ಅದು. ಆ್ಯಂಡ್ ಪೀಕ್ ಬಂದು ಹೈಯೆಸ್ಟ್ ಪಾಯಿಂಟ್ ಇನ್ ಜರ್ಮನಿ. ಆ್ಯಂಡ್ ಇದು ತುಂಬ ಟೂರಿಸ್ಟಿಕ್ ಸ್ಪಾಟ್ ಆ್ಯಕ್ಚುಲಿ. ಜನ ಎಲ್ಲೆಲ್ಲಿಂದನೋ ಬಂದು, ಐ ಮೀನ್ ಈವನ್ ಇಂಡಿಯನ್ಸ್ ವೆನ್ ದೆ ಕಮ್ ಟು ಜರ್ಮನಿ ಆ್ಯಂಡ್ ವೆನ್ ದೆ ಕಮ್ ಟು ದಿಸ್ ಏರಿಯಾ, ಅವರು ಫಸ್ಟ್ ಐಪ್ಸಿ ನೋಡಿ ಆಮೇಲೆ ಜೂಕ್ ಸ್ಪಿಟ್ಸ್ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ವಿಲ್ ಟೇಕ್ ಕೇಬಲ್ ಕಾರ್. ಸೊ ಆ್ಯಕ್ಚುಲಿ ಕೇಬಲ್ ಕಾರ್ ಒಂದು €70 €80 ಆಗುತ್ತೆ. ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದನ್ನೂ ಹೈಕ್ ಮಾಡ್ಬೋದು. ಹೆವಿ ಕಷ್ಟ ಅಂದ್ಕೊಂಡಿದ್ವಿ, ತುಂಬ ಕಷ್ಟ ಅಂದ್ಕೊಂಡಿದ್ವಿ. ತುಂಬ ಕಷ್ಟ ಇಲ್ಲ, ಒಂದು ಅಟ್ಲೀಸ್ಟ್ ಇವಾಗ ಆಫ್ ಬಂದಿದ್ದೀವಿ, ಆಫ್ ಅಂತೂ ಏನು ಯಾರು ಬೇಕಾದರೂ ಮಾಡ್ಬೋದು, ಅದೇ ಥರ ಇದೆ. ಆಗಲೇ ಹೇಳ್ತಿದ್ದೆ, ಜೂಕ್ ಸ್ಪಿಟ್ಸ್ಗೆ ಟೋಟಲ್ ಬೇಜಾನ್ ರೂಟ್ ಇದೆ. ಫೇಮಸ್ 3 ರೂಟ್ ಇದೆ. ಒಂದು ಆಸ್ಟ್ರಿಯಾ ಕಡೆಯಿಂದ ಹತ್ತೋ ರೂಟು ಒಂದಿನದಲ್ಲಿ ಮುಗಿಸ್ಬೋದು. ಅದು ನೆಕ್ಸ್ಟ್ ನಾರುಟೆ ಇದೆಯಲ್ಲ, ಈ ಕಡೆ ಎಲ್ಲ ಬರಲ್ಲ, ನೆಕ್ಸ್ಟ್ ನಾರುಟೆ ಇದೆಯಲ್ಲ ಅಲ್ಲಿ ಜಾಯ್ನ್ ಆಗುತ್ತೆ. ಅಲ್ಲಿಂದ ಸೇಮ್ ಡಿಫಿಕಲ್ಟಿ. ಇನ್ನೊಂದು ರೂಟು ಹೋಲಂಟಲ್ ಅಂತ, ಹೋಲಂಟಲ್ ಬಂದು ಅದನ್ನು ಒಂದಿನದಲ್ಲೇ ಮಾಡ್ಬೋದು. ಬಟ್ ತುಂಬ ಡಿಫಿಕಲ್ಟ್ ಹೈಕ್ ಅದು, ಇಕ್ವಿಪ್ಮೆಂಟ್ಸ್ ಇಲ್ಲಂದರೆ ಮಾಡೋದು ಕಷ್ಟ. ಹಲೋ ಫ್ರೆಂಡ್ಸ್, ಇವಾಗ ನಾವು ರೈನ್ ಹಾಟೆಲ್ ಹುಟ್ಟೆ ಹತ್ರ ಮುಗಿಸಿ ಸ್ವಲ್ಪ ಎಲ್ಲ ಜ್ಯೂಸಸ್ ಎಲ್ಲ ಕುಡಿದು ಸೊ ಆಲ್ಮೋಸ್ಟ್ 1 ಅವರ್ ಸ್ಪೆಂಡ್ ಮಾಡಿದ್ದೀವಿ. ಇವಾಗ ಟೈಮ್ ಎಕ್ಸಾಕ್ಟಾಗಿ 4 ಆಗ್ತಾ ಇದೆ, 4-5. ಇನ್ನೊಂದು ಅವರಲ್ಲಿ ಇಲ್ಲಾಂದರೆ 1.5 ಅವರಲ್ಲಿ ನಮ್ಮ ನೆಕ್ಸ್ಟ್ ಹಟ್ಟು ಅಂದರೆ ನಾವಿರೋ ಸ್ಟೇ ಹತ್ರ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವನು ತುಂಬ ಶೋಕಿ ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟು 3 ಅವರ್ಸಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಎಲ್ಲ ಚಳಿ ಇಲ್ಲ ಅಂತ ಚಡ್ಡಿ ಹಾಕೋ ಬಂದಿದ್ರು. ಇವಾಗ ಚಳಿ ಅಂತ ಗ್ಲೌಸು ಎಲ್ಲ ಹಾಕೊಂತಿದ್ದಾರೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ ನಾವು ಇನ್ನೂ ಒಂದು 2 ಕಿಲೋಮೀಟ್ರ್ ಇದೆ ನಾರ್ಹುಟ್ಟೆಗೆ. ಸೊ ಇಲ್ಲಿ ಸ್ವಲ್ಪ ಸ್ಟೀಪ್ ಇದೆ, ಕಷ್ಟ ಇದೆ ಸ್ವಲ್ಪ. ಇವಾಗ ಇನ್ನು ದೀಪು ಬರ್ತಾ ಇದ್ದಾರೆ. ಸಂದೀಪ್ ಫಸ್ಟ್ ಹೋಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್, ನಾನು ಸೆಕೆಂಡು, ನನ್ನಿಂದ ಇನ್ನೂ ಇಬ್ಬರು ಬರ್ತಿದ್ದಾರೆ. ಸೊ ಹಾಂ, ಇಲ್ಲಿಂದ ನೋಡ್ಬೋದು. ಇದು ಟಾಪ್ ಅಂತ ಕಾಣಿಸುತ್ತೆ, ಬಟ್ ಇನ್ನೂ ನಮ್ಗೆ ಗೊತ್ತಿಲ್ಲ. ಇಲ್ಲ, ಆ ಕಡೆ ಅಲ್ಲ, ಈ ಕಡೆ. ಓಕೆ, ಮೋಸ್ಟ್ಲಿ ಆ ಕಡೆ ಹೋಗ್ಬೇಕು ನಾವು. ಮೋಸ್ಟ್ಲಿ ಹಾಂ, ಓಕೆ, ಈ ಸೈಡ್ ಅನಿಸುತ್ತೆ. ಬಟ್ ವ್ಯೂ ಮಾತ್ರ ಇಲ್ಲಿಂದ ತುಂಬ ಚೆನ್ನಾಗಿದೆ. ಅದೇ ನಿಂಗೆ ಬರ್ತಾ ಇದ್ದೀರಾ? ಕಷ್ಟ, ಹಿಂಗಿಂದ ಬನ್ನಿ. ಇನ್ನು ನಮ್ಮ ಭೂಮಿಕಾ ಸುಶೀಲ ಅಲ್ಲಿದ್ದಾರೆ. ಸೊ ಅದೇ ಅಲ್ಲಿಂದ ರೈನ್ ಟಾಲ್ಪುಟೆಯಿಂದ ಬಂದು ನಾರುಟೆಗೆ ಹೋಗ್ತಿದ್ದೀವಿ. ನಿಮ್ಗೆ ಗೊತ್ತಿರೋ ವಿಷಯನೇ. ಸಂದೀಪ್ ಸ್ವಲ್ಪ ಪಟ 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 ಅಂತ ನಡ್ಕೊಂಬಂದ. ಸಂದೀಪಿಂದ ನಾನು ಪಟ 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 ಅಂತ ನಡ್ಕೊಂಬಂದೆ. ಹೇಳಿ, ಹೌ ಇಸ್ ದ ಜೋಶ್? ವೆರಿ ಲೋ ಅಂತೆ. ನಾರುಟೆಗೆ ಹೋಗಿದ ತಕ್ಷಣ ಪ್ಲ್ಯಾನ್ ಏನಂದರೆ, 1-2 ಗೇಮ್ ಆಡಿ, ಕಾರ್ಡ್ ಗೇಮ್, ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಹಾಗೆ ಮಾಡ್ಕೊಬಿಡೋದು. ವಿ ವಿಲ್ ಬಿ ರೆಡಿ ಫಾರ್ ದ ಬಿಗ್ ಡೇ ಟುಮಾರೋ. ಭೂಮಿಕಾ ಏನಾದರೂ ಮಾತಾಡೋ. ನಂಗೆ ಆಗ್ತಿಲ್ಲ ಕಾಣಣ್ಣ, ಬಿಡ್ರಿ ಕಾಣಣ್ಣ. ಭೂಮಿಕಾ ಆದರೂ ಫೆಲಾನಲ್ಲಿ ನೀನು ಫಸ್ಟ್ ಇದ್ದೆ ಆ್ಯಕ್ಚುಲಿ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಬಟ್ ಟುಡೇ ಅಲ್ಲ, ಜಾರ್ತಿದೆ. ಅವೆಲ್ಲ ರೀಸನ್ಸ್. ಹಾಯ್, ಸೊ ಫೈನಲಿ ನಾರುಟೆಗೆ ಬಂದ್ವಿ. ಇವತ್ತಿನ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ನಾರುಟೆ 2052 ಮೀಟರ್. ನಾರುಟೆಯಲ್ಲಿ ಹಿಂಗೆ ಆಚೆ ಕುತ್ಕೊಂಡು, ನಾರ್ಮಲಾಗಿ ಸಮರಲ್ಲಿ ಅಥವಾ ಬಿಸಿಲಿದ್ದಾಗ ಆಚೆ ಕುತ್ಕೊಂಡು ತಿಂತಾರೆ. ಆ್ಯಂಡ್ ಇಲ್ಲಿ ಸ್ಟೇ ಸಹ ಇರ್ಬೋದು. ಇವಾಗೆಲ್ಲ ಒಳಗೇ ಇದ್ದಾರೆ. ಸೊ ನೀವು ನೋಡ್ಬೋದು ಅಲ್ಲಿ ನಾರುಟೆ ಕೆಳಗಡೆ ಆಲ್ಟಿಟ್ಯೂಡ್ ಮೆನ್ಷನ್ ಮಾಡಿದ್ದಾರೆ, 2052 ಮೀಟರ್ಸ್. ಫುಲ್ ಫಾಗ್ ಇರೋದ್ರಿಂದ ಆ್ಯಕ್ಚುಲಿ ಏನೂ ಕಾಣಿಸ್ತಿಲ್ಲ. ಬಟ್ ಜೂಕ್ ಸ್ಪಿಟ್ಸೇ ಈ ಕಡೆ ಇದೆ. ಸೊ ಬೆಳಗಿಂದ ಹೈಕ್ ಮಾಡಿ ಬರೀ ಪ್ರೋಟೀನ್ ಬಾರಲ್ಲಿ, ಎನರ್ಜಿ ಬಾರಲ್ಲಿ ತಿಂದು ಹೊಟ್ಟೆ ಇಷ್ಟ ಇತ್ತು. ಸೊ ಖುಷಿ ವಿಚಾರ ಏನಂದರೆ, ಬೆಟ್ಟದ ಮೇಲೆ ಬಂದು ಈಗ ಡಿನ್ನರ್ ತಿಂತಿದ್ದೀವಿ. ಸ್ಪೆಗೆಟಿ ವಿತ್ ಟೊಮೆಟೊ ಸಾಸ್. ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಮ್ಮ ಜೂಕ್ ಸ್ಪಿಟ್ಸ್ ಟ್ರಕ್ಕಲ್ಲಿ ಡೇಟು. ಬೆಳಿಗ್ಗೆ ಟೈಮ್ ಇವಾಗ 6:30. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಟ್ರೆಕ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಆ್ಯಕ್ಚುಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಲೇಟ್ ಆಯಿತು. ಹಟ್ಟಲ್ಲಿ ವಾಶ್ರೂಮ್ಸ್ ಮತ್ತು ಶವರ್ ರೂಮ್ಸ್ ಎಲ್ಲ ಬ್ಯುಸಿ ಇತ್ತು. ಆ್ಯಂಡ್ ಸೊ ವಿ ಆರ್ ಎಕ್ಸೈಟೆಡ್ ಫಾರ್ ಟುಡೇ. ಆ್ಯಂಡ್ ಇವತ್ತು ಮಾರ್ನಿಂಗ್ ವ್ಯೂ ತೋರಿಸ್ತೀನಿ, ಆ್ಯಸ್ ಇನ್ ದ ಸರೌಂಡಿಂಗ್ ವ್ಯೂ ಆಫ್ ಅವರ್ ಹಟ್, ಅವರ್ ಸ್ಟೇ. ದಿಸ್ ಈಸ್ ಹೌ ಇಟ್ ಲುಕ್ಸ್.
ನಮಸ್ತೆ ಎಲ್ಲರಿಗೂ. ಹಾಯ್ ಹೇಳಿ ಎಲ್ಲರೂ. ಸಂದೀಪ್ ಹಾಯ್ ಹೇಳು. ಹಾಯ್ ಎಲ್ಲರೂ ಜನರೇ. ನಮಸ್ತೆ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲರೂ ಮೀಮ್ ರೆಫರೆನ್ಸ್ ಅಲ್ಲಿ ಬನ್ನಿ ಮಾತಾಡ್ತಾರೆ. ಫ್ರೆಂಡ್ಸ್, ಗೊರುನಳ್ಳಿಗೆ ಹೋಗೋಣ. ಸದ್ಯಕ್ಕೆ ಜೂಕ್ಸ್ ಬಿಡ್ಸ್ಗೆ ಹೋಗೋಣ. ಸೊ ಎಲ್ಲರೂ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಐ ಮೀನ್ ಕೇಕ್ ಮತ್ತು ಕಾಫಿ ಕುಡಿತಿದ್ದೀವಿ. ಯಾಕೆ ಯಾಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ? ಬರ್ತಡೇ ಇಲ್ಲ, ಯಾರ್ದು ಬರ್ತ್ಡೇ ಇಲ್ಲ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕ್ಯಾಶ್ ತಂದಿರಲಿಲ್ಲ. ಸೊ ಇದ್ದಿದ್ದ ದುಡ್ಡಲ್ಲಿ ಕೇಕ್ ಮತ್ತು ಕಾಫಿ ಕುಡಿತಿದ್ದೀವಿ. ಸೊ ಇನ್ನೇನಿನ್ನು ಅದೇ ಇನ್ನೊಂದು 3-4 ಅವರ್ಸಲ್ಲಿ ಜೂಕ್ಸ್ ಬಿಡ್ಸೆ ಬರುತ್ತೆ. ಅಲ್ಲಿ ಚೆನ್ನಾಗಿ ಬಾರಿಸ್ತೀವಿ, ಅಲ್ಲಿ ಕಾರ್ಡಲ್ಲಿ ಪೇ ಮಾಡ್ಬೋದು. ಸೊ ಯಾ, ಸಿ ಯು ಇನ್ ಜೂಕ್ಸ್ ಬಿಡ್ಸೆ. ಬಾಯ್. ತಿನ್ಬಿಟ್ಟು ಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಸೆಂಟ್ರಲ್ ಕ್ರೀಮು ಚೆನ್ನಾಗಿ ಕೊಡ್ತಿದೆ. ಕೇಕ್ನ ಹೆಂಗೆ ತಿನ್ನಬಾರ್ದು ಹಂಗೆಲ್ಲ ತಿಂತಿದ್ಯಾ? ಹೆಂಗಿದೆ ಹೇಳು ಸಂದೀಪ್? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕೆಳಗೆ ಬಿದ್ದು ಅದರಲ್ಲಿ ಎಸ್ಪೆಷಲಿ ದಟ್ ಸ್ಪಾಂಜಾ ಕೇಕ್ ತಾನೇ ತಿಂದಿದ್ದೀನು. ಸ್ಪಾಂಜ್ ಕೇಕ್ ಆ್ಯಂಡ್ ಆ ಕ್ರೀಮ್ ಎರಡು ತುಂಬ ಚೆನ್ನಾಗಿ ಹೋಗುತ್ತಿದೆ. ಓಕೆ, ನಮ್ಮ ಕನ್ನಡ ಅಷ್ಟೆಲ್ಲ ಕನ್ನಡ ಬರೋದೇ ಇಲ್ಲ. ಇವಾಗ ನಾವಿರೋ ಹೈಟ್ ಬಂದುಬಿಟ್ಟು 2072 ಮೀಟರ್ಸ್. ನಾವು ಫುಲ್ ಟಾಪ್ಗೆ 2962 ಮೀಟರ್ಸ್ ಮೇಲೆವರೆಗೂ ಹೋಗಬೇಕು. ಆ್ಯಂಡ್ ದಿಸ್ ಇಸ್ ದ ವೇ. ಆಲ್ರೆಡಿ ಜನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಬ್ಬರು ಫೋಟೋಗ್ರಾಫರ್ಸ್ ಬೆಳಗಿಂದ ಸನ್ ರೈಸ್ನ ಫೋಟೋ ಹಿಡಿತಿದ್ದಾರೆ. ಆ್ಯಂಡ್ ಯಾ, ಇಟ್ ಲುಕ್ಸ್ ಅಮೇಝಿಂಗ್. ಸುತ್ತಮುತ್ತ ಬೆಟ್ಟ. ಇವತ್ತು ಹೈಕ್ ತುಂಬ ಕಷ್ಟ ಇರುತ್ತೆ. ನೆನ್ನೆ ಫುಲ್ ನಾವು ಎಲಿವೇಶನ್ ಗೇನ್ ಮಾಡಿದ್ದು ಸಂವೇರ್ ಅರೌಂಡ್ 1000 ಮೀಟರ್ಸ್. ಫುಲ್ ಡೇ ಎಲಿವೇಶನ್ ಗೇನ್ ಮಾಡಿದ್ನ ಇವತ್ತು ನೆಕ್ಸ್ಟ್ 4 ಕಿಲೋಮೀಟರ್ಸ್ ಆ್ಯಂಡ್ 4 ಅವರ್ಸಲ್ಲಿ ಅಷ್ಟು ಎಲಿವೇಶನ್ ಗೇನ್ ಮಾಡಬೇಕು. ಸೊ ಅದು ನಾರ್ಹುಟೆ, ಅಲ್ಲಿಂದ ಇಲ್ಲಿವರೆಗೂ ಹತ್ತು ಬಂದ್ವಿ. ಸೊ 100 ಮೀಟರ್ಸ್ ಎಲಿವೇಶನ್ ಗೇನ್ ಆಯಿತು. ಇನ್ನೂ 700 ಮೀಟರ್ಸ್ ಟು ಗೋ. ಮೈ ಗಾಡ್, ಲುಕ್ ಅಟ್ ದ ವ್ಯೂಸ್. ಮೋಡಗಳು ಹಂಗೆ ತೇಲ್ತಾ ಇದೆ. ಒಂದು ಕ್ರೇಜಿ ಕತೆ ನಡೆದಿದೆ. ನಮ್ಮ ಸಂದೀಪು ನೆನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ತುಂಬ ಕಾಸ್ಟ್ಲಿ ಸ್ಪೆಕ್ಸ್ ತೊಗೊಂಡ, €50 ಸ್ಪೆಕ್ಸ್ ಪ್ಲಸ್ ಪೌಚ್ ರಿಬಾಕ್ದು. ಕೂಲಾಗಿರುತ್ತೆ ಅಂತ. ಇವತ್ತು ನಾರುಟೆ ಅಲ್ಲ, ರಾತ್ರಿ ಇದ್ವಲ್ವ, ಅಲ್ಲೇ ಬಿಟ್ಟು ಬಂದಿದ್ದಾನೆ. ನಾವು ಆಲ್ರೆಡಿ ಒಂದು 300 ಮೀಟರ್ ಎಲಿವೇಶನ್ ಮೇಲಿದ್ದೀವಿ. ಇವಾಗ ಆ ಸ್ಪೆಕ್ಸ್ಗೋಸ್ಕರ ವಾಪಸ್ ಹೋಗ್ಬೇಕಾ ಇಲ್ಲ ಬಿಟ್ಟು ಹೋಗ್ಬೇಕಾ ಅನ್ನೋ ಡಿಫಿಕಲ್ಟ್ ಡಿಸಿಷನಲ್ಲಿದ್ದಾನೆ. ನೋಡಬೇಕು. ಬಟ್ ಕೆಳಗೋಗಿ ಮೇಲೆ ಬರೋದು ಕಷ್ಟ. ಬಟ್ ಲೆಟ್ಸ್ ಸಿ ವಾಟ್ ಸಂದೀಪ್ ಡಸ್. ಓ, ವಿಡಿಯೋ ತೆಗಿತಾ ಇದ್ದೀನಿ. ಫೋಟೋ ಹೆಂಗೆ ತೆಗಿಯೋದು? ಫುಲ್ ಕಲ್ಲು. ಹುಷಾರಾಗಿ ಇಡ್ಬೇಕು. ಹಿಂಗೋಗಿ ಅಲ್ಲತ್ತಿ ಆ ಟಾಪ್ಗೆ ಹೋಗಿ ಇನ್ನು ಮೇಲೆ ಹೋಗ್ಬೇಕು. ನಾರುಟೆಯಿಂದ 4 ಅವರ್ಸಲ್ಲಿ 2 ಅವರ್ಸ್ ಮುಗಿಸಿದ್ವಿ. ಇನ್ನು 2 ಅವರ್ಸ್ ಇದೆ. ಅರ್ಧ ಕಷ್ಟ ಮುಗೀತು, ಇನ್ನೂ ಅರ್ಧ ಕಷ್ಟ ಇದೆ. ನೆಕ್ಸ್ಟು ಸ್ಕ್ರೀ ಫೀಲ್ಡ್ ಬರುತ್ತೆ, ಅಂದರೆ ಫುಲ್ ಸ್ಟೀಪ್ ಇದೆ ಆ್ಯಂಡ್ ಸ್ಕ್ರೀ ಇದೆ. ಸೊ ಬೇಸಿಕಲಿ ಒಂದು ಹೆಜ್ಜೆ ಇಟ್ಟರೆ ಎವ್ರಿ ಆಲ್ಟರ್ನೇಟಿವ್ ಹೆಜ್ಜೆ ಜಾರ್ಸಿರುತ್ತೆ, ಹೆವಿ ಜಾರುತ್ತೆ. ಸೊ ಆ ಪಾರ್ಟ್ ಕಷ್ಟ ಇದೆ. ವ್ಯೂಸ್ ನೋಡಿ ಸಕ್ಕತ್ತಾಗಿದೆ. ಕ್ಲೌಡ್ಸ್ ಮೇಲೆ ಇದ್ದೀವಿ ಆಲ್ರೆಡಿ. ಅದೇ ಕಷ್ಟದ ಪಾರ್ಟ್ ಹೇಳ್ತಿದ್ದು ನಾನು. ಸೊ ಅಲ್ಲಿಂದ ಅಲ್ಲಿಗೆ 400 ಮೀಟರ್ಸ್ ಎಲಿವೇಶನ್ ಇದೆ. ನೋಡ್ತಿರ್ಬೋದು ಬಿಲ್ಡಿಂಗ್ ಸ್ಟೀಪ್ ಇದೆ ಅದು ಅಂತ. ಆ್ಯಂಡ್ ಜನ ಲಿಟ್ರಲಾಗಿ ಒಂದೆರಡು ಸ್ಟೆಪ್ ಹತ್ತಿ ನಿಂತ್ಕೊಳ್ಳೋದು, ಒಂದೆರಡು ಸ್ಟೆಪ್ ಹತ್ತಿ ನಿಂತ್ಕೊಳ್ಳೋದು ಹಂಗೆ ಮಾಡ್ತಿದ್ದಾರೆ. ಸೊ ಅಲ್ಲಿ ಮೇಲೆ ಹೋಗ್ಬಿಟ್ಟು ಆಮೇಲೆ ಚಿಕ್ಕ ಪೀಕು. ಸೊ ಅಲ್ಲಿ ಪೀಕ್ ಈಸ್ 2962 meters. Now we are at 2500 meters approx. Last break before tackling the most difficult part of the hike. ಇದೆ ಫ್ರೆಂಡ್ಸ್, ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಎಷ್ಟು ಸುಸ್ತಾಯ್ತು ಅಂದರೆ ಒಂದು
ಸೊ ನೋಡಿ ಅದಕ್ಕೆ ಕೂತ್ಕೊಂಡು ತಿಂತಾ ಇದ್ವಿ. ಇಲ್ಲಿಂದ ಅದೇ ಹೋಗ್ತಿದಾರಲ್ಲ ಜನ, ಫುಲ್ ಸ್ಟೀಪ್ ಇದೆ, ಅಲ್ಲಿ ಹತ್ಕೊಂಡು ಹೋಗಬೇಕು. ಪಾಪ ಜನ ಹೆವಿ ಕಷ್ಟಪಟ್ಕೊಂಡು ಹೋಗ್ತಿದ್ದಾರೆ. ಒಂದೊಂದು ಹೆಜ್ಜೆ ಒನ್ ಸ್ಟೆಪ್ ಆಫ್ಟರ್ ಒನ್ ಸ್ಟೆಪ್ ಇಡ್ತಿದ್ದಾರೆ. ಒಬ್ಬರು ದಾರಿ ತಪ್ಪು ರೈಟಲ್ಲಿ ಹೋಗ್ತಿದ್ದಾರೆ, ಇನ್ನೊಬ್ಬರು ಲೈನ್ ಫಾಲೋ ಮಾಡ್ಕೊಂಡು ಲೆಫ್ಟಲ್ಲಿ ಹೋಗ್ತಿದ್ದಾರೆ. ನಾವು ಯಾವ ದಾರಿ ತೊಗೋಬೇಕು ಅಂತ ಗೊತ್ತಿಲ್ಲ, ಮೇಲೆ ಹೋಗ್ಬಿಟ್ಟು ನೋಡ್ತೀವಿ. ಈಗ ಒಬ್ಬ ದಾರಿ ತಪ್ಪಿದ ಮಗ ಅವನೊಬ್ಬನೇ, ಅವನ ಮಗ ಅಲ್ಲ ಮಗ. ಓ ಮೈ ಗಾಡ್, ನೋಡಿ ಸುಶೀಲ್ ಎಷ್ಟು ಕಷ್ಟಪಡ್ತಿದ್ದಾನೆ. ಎಲ್ಲ ಫುಲ್ ಜಾರ್ಕೊಂಡು ಬರ್ತಿದ್ದಾರೆ. ಕಷ್ಟ ಆಯ್ತಾ? ಬಟ್ ಆ್ಯಕ್ಚುಲಿ ನೆನ್ನೆ ಹತ್ತಿದ್ದು ಅಷ್ಟು ಲೈಕ್ ನೋವಾಗ್ತಿಲ್ಲ ತಾನೆ, ಅದು ಸುಸ್ತಾಗ್ತಿಲ್ಲ ತಾನೆ. ಬಟ್ ಸ್ಕ್ರೀವ್ ಒಂದೇ ಪ್ರಾಬ್ಲಮ್ಮು, ಜಾರ್ಕೊಂಡು ಆ್ಯಕ್ಚುಲಿ ಫುಲ್ ಹೈಕ್ ಮಾಡಬೇಕು ಅಂತೇನಿಲ್ಲ. ಒಬ್ರು ಏನು ಮಾಡ್ತಾರೆ ಅಂದರೆ ಫುಲ್ ಅಲ್ಲಿ ನಾರುಟೆಯಿಂದ ಬಂದು ಅಲ್ಲಿ ಕೇಬಲ್ ಕಾರ್ ಇದೆ, ಈ ಪಾತ್ನ ಅವಾಯ್ಡ್ ಮಾಡೋದಕ್ಕೆ ದೇ ವಿಲ್ ಜಸ್ಟ್ ಟೇಕ್ ಕೇಬಲ್ ಕಾರ್ ಫ್ರಮ್ ದೇರ್ ಆ್ಯಂಡ್ ದೆನ್ ಮೇಲೆ ಹೋಗ್ತಾರೆ. ಬಟ್ ವಿ ವಾಂಟೆಡ್ ಟು ಕಂಪ್ಲೀಟ್ 100% ಆಫ್ ಇಟ್. ಸೊ ಲಾಸ್ಟ್ ಪಾರ್ಟ್ ಆಫ್ ದ ಹೈಕ್ ಸ್ಕ್ರೀ ಫೀಲ್ಡ್ ಮುಗೀತು. ಅದೇ ಇವಾಗ ಕಂಬಿ ಇಟ್ಕೊಂಡು ಮೇಲೆ ಹೋಗ್ತಿದ್ದೀವಿ. ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕಷ್ಟೆ. ಸುಶೀಲ್ ಹೆಂಗೆ ಅನಿಸ್ತಿದೆ? ದಿಸ್ ಈಸ್ ವೇ ಬೆಟರ್ ದೆನ್ ದಟ್ ಗೈಸ್. ಅಲ್ಲಿ ನೋಡೋಕ್ಕೆ ಈಸಿ ಅನಿಸ್ತಿದ್ದೇನೋ ಗೊತ್ತಿಲ್ಲ, ಸಪೋರ್ಟ್ ಇರಲಿಲ್ಲ, ಏನಿರಲಿಲ್ಲ. 2-3 ಸಲ ಹೆವಿ ಜಾರ್ದೆ, ಬಟ್ ಇಲ್ಲಿ ಕಂಬಿ ಇರೋದ್ರಿಂದ ಸೊ ಇನ್ನೊಂದು ಲಾಸ್ಟ್ ಒಂದು 10% ಇದೆ ಹೈಕು. ರಿಜ್ಜಲ್ಲಿ ನಡೀತಿದ್ದೀವಿ. ಅದು ಆಸ್ಟ್ರಿಯಾ ಆ್ಯಂಡ್ ಇದು ಜರ್ಮನಿ. ದಿಸ್ ಈಸ್ ಹೌ ದ ರಿಜ್ ಲುಕ್ಸ್. ಅದೇ ಪೀಕ್. ಇನ್ನು ಲಾಸ್ಟ್ 5 ನಿಮಿಷ ಇದೆ ಹೈಕು. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಸುಶೀಲ್ ಬ್ಯಾಕ್ಗ್ರೌಂಡ್ ಸಖತ್ತಾಗಿದೆ ಮಗ, ಒಂದು ಫೋಟೋ ತೆಗಿತೀನಿ ನನಗೆ. ಕಂಪ್ಲೀಟ್ ಮಾಡೋಕ್ಕೆ ಲಾಸ್ಟ್ ಈ ಸ್ಟೇರ್ಸ್ ಎತ್ತಿದ್ರೆ ಐ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೋಗ್ಬಿಟ್ಟಲ್ಲಿ ಜ್ಯೂಸ್ ಕುಡಿದು ಇನ್ನೊಂದು ಕಡೆ ಇನ್ನೊಂದು ಪಾಯಿಂಟ್ ಇದೆ, ಬಟ್ ನೋಡೋಣ ಅಲ್ಲಿ ಹೋಗಲ್ವ ಅಂತ. ಬಟ್ ಆಫ್ಟರ್ ದಿಸ್ ಅವರ್ ಹೈಕ್ ಇಸ್ ಆಫಿಷಿಯಲಿ ಕಂಪ್ಲೀಟೆಡ್. ಸಿ ಯು ಅಪ್ ದೇರ್. ಬಾಯ್. ನಿಮ್ಗೊಂದು ಸರ್ಪ್ರೈಸ್ ಇದೆ ಆಮೇಲೆ, ಬಟ್ ಸಿಗೋಣ ಆಮೇಲೆ. ಬಾಯ್. ಸೊ ಇದು ಬಂದು ಜುಕ್ಸ್ಪಿಟ್ಸೆ ಕೇಬಲ್ ಕಾರ್ ಸ್ಟೇಷನ್ ಒಳಗಡೆ ಫುಲ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಜುಕ್ಸ್ಪಿಟ್ಸಲ್ಲಿ ಬನ್ನಿ ವ್ಯೂ ನೋಡೋಣ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಅಂತ. ಯಾ ದಟ್ಸ್ ದ ವ್ಯೂ. ಇಫ್ ಯು ಹ್ಯಾವ್ ಸೀನ್ ಬಿಫೋರ್, ನಾವು ಅಲ್ಲಿಂದ ಬಂದಿದ್ದು, ಹಂಗೆ ಹತ್ಕೊಂಡು ಹಿಂಗೆ ಬಂದ್ವಿ. ಸೊ ಯಾ ಇಟ್ಸ್ ಸೊ ಕೂಲ್. ಸೊ ಫ್ರೆಂಡ್ಸ್, ಅಫಿಷಿಯಲಿ ಜರ್ಮನಿ ಟಾಲೆಸ್ಟ್ ಪಾಯಿಂಟಲ್ಲಿ ಇದ್ದೀವಿ, ಹೈಯೆಸ್ಟ್ ಪಾಯಿಂಟಲ್ಲಿ ಇದ್ದೀವಿ. 2969 meters. I feel amazing. I feel amazing too. ಹೇಳಬೇಕು ಎಲ್ಲರಿಗಿಂತ ಫಸ್ಟ್ RCB. ಅದು IFC. ಲಾಸ್ಟ್ ಟೈಮ್ ಅಲ್ಲೆಲ್ಲ ಸ್ವಿಮ್ ಮಾಡಿದ್ವಿ ನಾವು. ಇಟ್ಸ್ ಸೋ ಗುಡ್. ಆ್ಯಂಡ್ ಇವಾಗ ಕೇಬಲ್ ಕಾರ್ ಹತ್ಕೊಂಡು ಮತ್ತು IFCಗೆ ಹೋಗ್ತಿದ್ದೀವಿ. ಅಲ್ಲಿಂದ ಗಾರ್ಮಿಷಪಾಟ್ನ ಕಿರ್ಕೆನ್, ಅಲ್ಲಿಂದ ಟ್ರೈನ್ ಹತ್ಕೊಂಡು ಮ್ಯೂನಿಕ್. ಅಲ್ಲಿ ನಿಮ್ಗೆ ಕಾಣಿಸಿರೋದೆಲ್ಲ ಆಸ್ಟ್ರಿಯನ್ ಆಲ್ಪ್ಸ್. ಸೊ ಬೇಸಿಕಲಿ ಆಲ್ಪ್ಸ್ ಆಸ್ಟ್ರಿಯನ್ ಸೈಡ್. ಇಟ್ ಲುಕ್ಸ್ ಬ್ಯೂಟಿಫುಲ್. ಇಲ್ಲೊಂದು ಕೇಬಲ್ ಕಾರ್ ಇದೆ ಆ್ಯಕ್ಚುಲಿ, ಆಸ್ಟ್ರಿಯಾ ಸೈಡಿಂದ ಮೇಲೆ ಜುಕ್ಸ್ಪಿಟ್ಸ್ಗೆ ಬರ್ಬೋದು. ಫೈನಲಿ ಜುಕ್ಸ್ಪಿಟ್ಸೆಯಿಂದ IFCಗೆ ಹೋಗ್ತಿದ್ದೀವಿ. ಕೇಬಲ್ ಕಾರ್ ಮೂಲಕ ಹೋಗ್ತಿದ್ದೀವಿ. ಇಲ್ಲಿ ಕೇಬಲ್ ಕಾರ್ ಟಿಕೆಟ್ಸ್ ತಗೊಳ್ಳೋ ಜಾಗ. ಬೇಜಾನ್ ಕಡೆಯಿಂದ ಇಳಿಬೋದು ಜುಕ್ಸ್ಪಿಟ್ಸೆಯಿಂದ. ನಾವು IFC ರೂಟಲ್ಲಿ ಇದ್ದೀವಿ. ಬೇಜಾನ್ ಜನ ವಟ ಅಂತಿದ್ದಾರೆ, ನೀವು ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವು ಜುಕ್ಸ್ಪಿಟ್ಸೆಯಿಂದ IFC ಕಡೆಗೆ ಇಳಿತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಸೊ ಜುಕ್ಸ್ಪಿಟ್ಸೆ ಬಾನ್ ತೊಗೊಂಡು ಕೆಳಗಡೆ ಕೇಬಲ್ ಕಾರ್ ತೊಗೊಂಡು ಕೆಳಗಡೆ ಬಂದ್ವಿ. IFC ಸ್ಟಾಪಲ್ಲಿ ಇಳಿದಿದ್ದೀವಿ. ಬೆಟ್ಟ ಹತ್ತಕ್ಕೆ 10 ಅವರ್ ಆಯಿತು, ಐ ಮೀನ್ ಹೈಕಿಂಗ್ ಟೈಮ್. ಸೊ ಟೋಟಲಿ 1.5 ದಿನದಲ್ಲಿ ಬೆಟ್ಟ ಹತ್ತಿದ್ವಿ. ಮೇಲಿಂದ ಕೆಳಗೆ ಬರೋಕ್ಕೆ 10 ನಿಮಿಷ ಆಯಿತು. ನಿಮಿಷನೂ ಇಲ್ಲ, 5 ನಿಮಿಷ ಆಯಿತು. ಅದೇ ಮೇಲೆ ಹತ್ತಕ್ಕೆ ಇಷ್ಟೊಂದು ಪರದಾಟ ಪಟ್ಟಿದ್ವಿ. ಕೆಳಗೆ ಏನೋ ಒಂದು ಸ್ವಲ್ಪನೂ ಜೋಶ್ ಇದ್ದಿಲ್ಲ. ಅಟ್ಲೀಸ್ಟ್ ಕೇಬಲ್ ಕಾರ್ ಸ್ಪೀಡಾಗ ನಾವು ಹೋಗುತ್ತೆ ಅನ್ಕೊಂಡಿದ್ರೆ ಅದೂ ಇಲ್ಲ. ಚಿಕ್ಕ ಬುಕ್ಕು ರೈಲ್ಗಿಂತ ಹೆವಿ ಸ್ಲೋ ಬಂತು ಗೈಸ್. ಕೇಬಲ್ ಕಾರ್ ಮಜಾನೇ ಇರಲಿಲ್ಲ. ಸೊ ಇವಾಗ ನೆಕ್ಸ್ಟು IFCಗೆ ಹೋಗ್ತಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ IFCಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಹೈಕ್ನ
ಮೀನ್ ಹೈಕ್ ಮುಗೀತು ಆಲ್ರೆಡಿ, ಬಟ್ ಐಸಿಗೆ ಹೋಗ್ಬಿಟ್ಟು ಲಾಸ್ಟ್ ವ್ಯೂ ತೋರಿಸ್ಬಿಟ್ಟು ಎಲ್ಲ ಮುಗಿಸ್ತೀವಿ. ಸೊ ನೆನಪಿದೆಯಾ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಇಲ್ಲಿಂದ ತೋರಿಸ್ಬಿಟ್ಟು ಇಲ್ಲಿಂದ ಜೂಕ್ ಸ್ಪಿಟ್ಸ್ಗೆ ಹೋಗ್ಬೋದು, ಮುಂದೆ ಒಂದಿನ ಹೈಕ್ ಮಾಡ್ತೀವಿ ಅಂತ ಹೇಳಿದ್ದೆ. ಇವತ್ತು ಹೈಕ್ ಮಾಡಿದ್ದೀವಿ. ಸೊ ಇದು ಜೂಕ್ ಸ್ಪಿಟ್ಸೆ ವ್ಯೂ ಫ್ರಮ್ ಐಪ್ಸಿಗೆ ಬಂದ್ವಿ. ಆಗಲೇ ಹೇಳ್ದಂಗೆ ತುಂಬ ಸೆಕೆ ಆಗ್ತಿದೆ, ತುಂಬ ಸುಸ್ತಾಗ್ತಿದೆ, ಸೆಕೆ ಆಗ್ತಿದೆ, ಸ್ವಿಮ್ ಮಾಡಬೇಕು ಅನಿಸ್ತಿದೆ. ನೋಡೋಣ. ಆಲ್ರೆಡಿ ಬೋಟಲ್ಲಿ ಬೇರೆ ಓಡಾಡ್ತಾ ಇದ್ದಾರೆ, ನಿಮ್ಮ ಹಿಂದೆ ನೋಡ್ಬೋದು. ನೋಡೋಣ ಸ್ವಿಮ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸಿಗೋಣ, ಬಾಯ್ ಬಾಯ್. ಸೊ ಫೈನಲಿ ನಮ್ಮ ಟ್ರಿಪ್ ಮುಗೀತು, ಹೈಕು ಮುಗೀತು, ಕೆಳಗೆ ಐಪ್ಸಿನೂ ಮುಗೀತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಶೂಟ್ ಎಷ್ಟಂತ. ವಿಪರ್ಯಾಸ ಏನಂದರೆ ಸ್ಪೆಷಲೈಸ್ ಹೈಕಿಂಗ್ ಶೂ ಹಾಕ್ಕೊಂಡವ್ರಿಗಿಂತ ನಾರ್ಮಲ್ ಶೂ ಹಾಕ್ಕೊಂಡವ್ರೆ ಕಷ್ಟ ಇತ್ತು ಟೆರೈನು, ಆದರೂ ಅವರೇ ಫಸ್ಟ್ ಹೋಗಿದ್ದು. ಸೊ ಇಟ್ಸ್ ನಾಟ್ ಅಬೌಟ್ ದ ಶೂ, ಇಟ್ಸ್ ಅಬೌಟ್ ದ ಬಾಡಿ. ಓಕೆ, ಸೊ ಅದು ಪ್ರೂವ್ ಆಯಿತು. ಸೊ ಯಾವ ಶೂ ಆದರೂ ಹಾಕ್ಕೊಬರ್ಬೋದು, ಬಟ್ ಐ ಸ್ಟಿಲ್ ಸಜೆಸ್ಟ್ ಯು ಟು ಗೆಟ್ ಹೈಕಿಂಗ್ ಶೂ. ನಾವು ಹೈಕ್ ಮುಗೀತು, ಅಲ್ಲಿ ಕಾಗ್ವಿಲ್ ಟ್ರೈನ್ ಇದೆ, ಕಾಗ್ವಿಲ್ ಟ್ರೈನ್ ಹತ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ಹೈಕ್ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಬಾಯ್ ಹೇಳಿ ಎಲ್ಲರೂ.